ನಮಸ್ತೆ ಅಣ್ಣ. ನಮಸ್ತೆ ಸರ್. ನಿಮ್ಮ ಹೆಸರು? ಬಿ ನಾರಾಯಣ ಸ್ವಾಮಿ ಅಂತ. ಆಮೇಲೆ ನಮ್ಮ ಇವರು ತೋಟದವರು ರಾಮಜೋಗಿ ಅಂತ. ರಾಮಜೋಗಿ ಅಂತ ಹೇಳ್ಬಿಟ್ಟು. ಊರ ಹೆಸರು? ಕಾಕಿನೆತ್ತ. ಇದು ಹೋಬಳಿ ಯಾವುದು? ಸೂಟೂರು ಹೋಬಳಿ, ಕೋಲಾರ ತಾಲೂಕು. ಇದು ಏನ್ ಬೆಳೆ ಹಾಕಿರೋದು? ಹಲಸು. ಯಾವ ಕಂಪನಿಯಿಂದ? ಫ್ಲೋರೋಸಾ ಕಂಪನಿಯ ಥಾಯ್ಲ್ಯಾಂಡ್ ಹೈಬ್ರಿಡ್ ತಳಿ ಹಲಸು. ಇದ್ರ ಬಗ್ಗೆ ಈಗ ಫಸ್ಟ್ ನೀವು ಮಾತಾಡಿ. ಎಷ್ಟು ದಿವಸ ಆಗಿದೆ ಪ್ಲಾಂಟ್ಸ್ ಕೊಟ್ಟು? ಈ ಪ್ಲಾಂಟ್ಸ್ ಕೊಟ್ಟು ಎಷ್ಟು ದಿವಸ ಆಗಿದೆ? 1 ವರ್ಷದ ಮೇಲೆ 6 ತಿಂಗಳು ಸರ್, 5ನೇ ತಿಂಗಳು. ನೀವು ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದೀವಿ. ಗ್ರೋತ್ ಹೆಂಗಿದೆ ಸರ್? ಗ್ರೋತ್ ಸೂಪರ್ ಇದೆ. ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ದೀನಿ ಎಲ್ಲದಕ್ಕಿಂತಲೂ ವಿಭಿನ್ನವಾಗಿದೆ ತೋಟ ರಾಮಜೋಗಿ ಅವ್ರದ್ದು. ಒಂದು ಮಾದರಿಯಾಗಿದೆ. ತಾವೆಲ್ಲ ಓಡ್ಕೊಂಡು ಈಗೆಲ್ಲ ವಿಸಿಟ್ ಮಾಡಿದ್ರೆ, ಈಗ ನೀವು ಎಷ್ಟು ವಿಸಿಟ್ ಮಾಡಿದ್ದೀರ ತಾವು ನೋಡಿ ಯಾವ ತರ ತೋಟ ಇದೆ. ನಮ್ಮ ರೈತ ಬಂದಾಗ ಒಂದು ಸಂದೇಶ ಕೊಡ್ತೀನಿ. ವರ್ಷಕ್ಕೆ ಲೇಬರ್ ಇಲ್ದಿರಾ, ಮಾರ್ಕೆಟ್ ಹೋಗ್ದಿರಾ, ಟ್ರಾನ್ಸ್ಪೋರ್ಟ್ ಇಲ್ದಿರಾ, ಯಾವುದೇ ಮೆಡಿಸಿನ್ ಯೂಸ್ ಮಾಡ್ದಿರಾ 10 ಲಕ್ಷ ಬರೋ ಬೆಳೆ ಯಾರನ್ನ ನೋಡಿದಿರಾ ಸರ್ ನೀವು? ನಾನಂತೂ ನೋಡಿಲ್ಲ. ನೋಡಿ ಇದ್ರಲ್ಲಿ ಬರುತ್ತೆ ಸರ್. 1 ಲಕ್ಷ ನಾವು ಬಂಡವಾಳ ಅಮ್ಮಮ್ಮ ಅಂದ್ರೆ 94,750. ಇದು 1 ಎಕರೆಗೆ ಎಷ್ಟಾಗ್ತದೆ ಸರ್? 94,750 ಸರ್. ಅದರಲ್ಲಿ ಪೌಡರ್ದು ಮೈನಸ್ ಮಾಡಿ, ಪೌಡರ್ ಬಂದ ಮಾತಾಡೋಣ. 93,000 ಚೆನ್ನಾಗಿದೆ. ಆಮೇಲೆ ಯಾವ ರೀತಿ ಇದು ನಾವು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಇದು ಅವಶ್ಯಕತೆ ಇರ್ತಕ್ಕಂಥವ್ರು ನಮ್ಮ ಫ್ಲೋರೋಸಾ ಕಂಪನಿಯನ್ನ ಎಲ್ಲೇ ಆಗ್ಲಿ www.florosa.com ಅಂತ ಹೊಡೆದ್ರು ಬರುತ್ತೆ. ಫ್ಲೋರೋಸಾ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂದ್ರೂ ಬರುತ್ತೆ. ಫ್ಲೋರೋಸಾ ಆರ್ಗ್ಯಾನಿಕ್ ಲಿಮಿಟೆಡ್ ಅಂದ್ರೂ ಬರುತ್ತೆ. ಅಥವಾ ವಾಯ್ಸ್ ಆಫ್ ಫ್ಲೋರೋಸಾ ಅಂದ್ರೂ ಬರುತ್ತೆ. ಎಲ್ಲ ನಿಮ್ಮ ಮೊಬೈಲ್ ನೋಡ್ಕೋಬಹುದು. ಈಗ 93,000 ಕಟ್ಟಲೇಬೇಕು ನಾವು. ಹೌದು ಸರ್. ಆಮೇಲೆ ನೀವು ಗಿಡ ಯಾವಾಗ ಕೊಡ್ತೀರಾ ಸರ್? ಗಿಡ ನಾವು 1 ರಿಂದ 2 ತಿಂಗಳು ಕೊಡ್ತೀವಿ ಸರ್. 2 ಮಂತ್ಸ್ ಸರ್. 2 ಮಂತ್ಸ್. ಹೌದು ಸರ್. ಡಿಮ್ಯಾಂಡ್ ಇದೆ ಸರ್. ನಾಟಿ ಮಾಡಿದ್ಮೇಲೆ ಎಷ್ಟು ದಿವಸ ಕಾಯಿ ಬರ್ತದೆ ಸರ್? ನಾಟಿ ಆದ್ಮೇಲೆ 2 ರಿಂದ 3 ತಿಂಗಳಿಗೆ ಪಿಂದೆ ಸ್ಟಾರ್ಟ್ ಆಗುತ್ತೆ. ಸಾಕ್ಷಿ ನಮ್ಮ ರಾಮಜೋಗಿ ಅವರಿದ್ದಾರೆ, ಕೇಳಿ. ನಾನು 3 ತಿಂಗಳಿಗೆ ಪಿಂದೆ ಅಂತ ಹೇಳಿದ್ದೆ ಅವ್ರಿಗೆ ಮಾತಾಡ್ತೀನಿ. ಇವಾಗ ಫಸ್ಟ್ ನಿಮ್ಗೆ ಹೇಳ್ತಾ ಇರೋದು. ಅದಾದ್ಮೇಲೆ ನೀವು ಯಾವಾಗ ಪ್ರೂನಿಂಗ್ ಮಾಡಕ್ ಬರ್ತೀರಾ ಸರ್? ನಾವು ಪ್ರೂನಿಂಗ್ ಮಾಡೋದು 6 ತಿಂಗಳು ಆದ ನಂತರ ಸರ್. ಪ್ರೂನಿಂಗ್ ಏನು ಅವಶ್ಯಕತೆ ಇರಲ್ಲ. ಏನಾದ್ರು ಜಾಸ್ತಿ ಗಿಡ ಹಬ್ಕೊಂಡ್ಬಿಟ್ರೆ ನೋಡಿ, ಈಗ 1 ವರ್ಷದ ಮೇಲೆ ನಾವೇನ್ ಮಾಡ್ತೀವಿ, 2 ಅಡಿ ಮಾತ್ರ ಪ್ರೂನಿಂಗ್ ಮಾಡ್ತೀವಿ ಅಂಡರ್ ನಮ್ಮ ಸೈಂಟಿಸ್ಟ್ ಗೈಡ್ಲೈನ್ಸ್ ಎಲ್ಲ ತಗೊಂಡು. ಅವಾಗ 1-2 ಮಾತ್ರ. ಮತ್ತೆ ಈಗ ಇನ್ನು 6 ತಿಂಗಳು 1 ವರ್ಷಕ್ಕೆ ಕಟ್ ಮಾಡಿದ್ವಿ ಪ್ರೂನಿಂಗ್ ಮಾಡೋದು. ಯಾಕೆ ಪ್ರೂನಿಂಗ್ ಮಾಡಿ ಅಲ್ಲೇ ಕಾಯಿ ಬಂದ್ಬಿಡ್ತದೆ ಸರ್. ಗಿಡ ಡೆವಲಪ್ ಆಗ್ಬೇಕಾದ್ರೆ ಪ್ರೂನಿಂಗ್ ಮಾಡಬಾರ್ದು. ಹಂಗಾಗಿ ನಿಮಗೆ ಗೊತ್ತಿರ್ಲಿಲ್ಲ, ಅದು ಮಾಡಿಸಿದಿರಾ? ಮಾಡಬಾರ್ದು. ಅದು ನಾನು ತುಂಬಾ ವಿಡಿಯೋಸ್ ನೋಡಿದ್ದೀನಿ. ಏನು ಗಿಡ 2 ವರ್ಷ 3 ತಿಂಗಳವರೆಗೂ ಮುಡಬಾರ್ದು. ಮಾಡಿಸಿದ್ರೆ ಅಲ್ಲ ಗೊತ್ತಿಲ್ಲ ಮಾಡಿ ಹಾಕಿದಿರಾ. ಇನ್ಮೇಲೆ ಮಾಡಕ್ ಹೋಗ್ಬೇಡಿ. ಸಜೆಷನ್ ರಾಂಗ್ ನಿಮ್ದು. ಅದು ಏನಿದೆ ಅಂದ್ರೆ 2 ವರ್ಷ 3 ತಿಂಗಳವರೆಗೂ ಗಿಡ ಮುಟ್ಟಬಾರ್ದು. ಕಂಪ್ನಿಯಿಂದ ಟ್ಯೂನಿಂಗ್ ಬರೋವರೆಗೂ ಗಿಡನ ಮುಟ್ಟಬಾರ್ದು ನೀವು. ಆಮೇಲೆ ಕಾಯಿ ಏನೇನ್ ಮಾಡ್ಬೇಕು? ಕಾಯಿ ಏನ್ ಮಾಡ್ಬೇಕು? ಯಾವ್ದು ಬಿಡಬಾರ್ದು. ಯಾಕೆ ಕಾಯಿ ಬಿಸಾಕ್ಬೇಕಾಗಿರೋದು? ಏನಕ್ಕೆ ಕಾಯಿ ಬಿಸಾಕ್ಬೇಕಾಗಿರೋದು? ಕಾಂಡ, ಸ್ಟೆಮ್ ಒಂದು 6 ರಿಂದ 8 ಇಂಚ್ ಬರ್ಬೇಕು. 8 ಇಂಚ್ ಸ್ಟೆಮ್ ಬರ್ಬೇಕಾಗುತ್ತೆ ತಡ್ಕೊಳಕ್ಕೆ. 4ನೇ ವರ್ಷದಲ್ಲಿ ಏನ್ ನೋಡ್ತಾರೆ ರೈತರು? ಕ್ರಾಪ್ 4ನೇ ವರ್ಷದಲ್ಲಿ ಎಷ್ಟು ಆದಾಯ ಆಗ್ತದೆ? 4ನೇ ವರ್ಷದಲ್ಲಿ 1 ಎಕರೆಗೆ ಕನಿಷ್ಠ ಪಕ್ಷ ಅಂತಂದ್ರು ನಾವು 150 ಕಾಯಿ ಬಿಟ್ಟರು ಕೂಡ 30 ಕಾಯಿ ಇಂಟು 5 kg